ಎಲ್ಲರಿಗೂ ನಮಸ್ಕಾರ. ದೀಪಾವಳಿಯು ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ದೀಪಾವಳಿಯನ್ನು ಸಾಮಾನ್ಯವಾಗಿ ನಾವು ಬೆಳಕಿನ ಹಬ್ಬ ಅಂತಲೇ ಹೇಳ್ತೀವಿ. ಇದನ್ನು ತುಂಬ ಖುಷಿಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಆಚರಣೆ ಕೂಡ ಮಾಡ್ತೀವಿ. ಈಗ ನಾವು ದೀಪಾವಳಿ ಹಬ್ಬ ಆಚರಣೆ ಮಾಡೋದಕ್ಕಿಂತ ಮುಂಚೆ ತುಂಬ ಪೂಜೆಗಳನ್ನು ಕೂಡ ಮಾಡ್ತೀವಿ. ಹಾಗೆ ತುಂಬ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತೀವಿ. ಅಂದರೆ ಗಂಗೆ ಪೂಜೆ ಆಗಿರಬಹುದು, ಲಕ್ಷ್ಮೀ ಪೂಜೆ ಆಗಿರಬಹುದು, ಕುಬೇರನ ಪೂಜೆ, ಅಭ್ಯಂಜನ ಸ್ನಾನ, ಈ ರೀತಿ ಎಲ್ಲ ಪೂಜೆಗಳನ್ನು ಮಾಡ್ತೀವಿ. ಯಾವ ದಿನ ಯಾವ ಪೂಜೆನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ಹೇಗೆ ಮಾಡಬೇಕು, ಈ ರೀತಿ ಎಲ್ಲ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಕ್ಟೋಬರ್ 17 ಶುಕ್ರವಾರ, ಆ ದಿನ ಗೋವತ್ಸ ದ್ವಾದಶಿ ಇರುತ್ತೆ. ಗೋವತ್ಸ ದ್ವಾದಶಿ ಅಂದರೆ ಹಸು ಕರುಗಳನ್ನು ಪೂಜೆ ಮಾಡೋದು. ಪೂಜೆ ಮಾಡಿದ ನಂತರ ಆ ಹಸು ಕರುಗಳಿಗೆ ಗೋಧಿಯನ್ನು ದಾನವಾಗಿ ನೀಡೋದು ಅಥವಾ ಗೋಧಿಯನ್ನು ತಿನ್ನಿಸ್ತೀವಿ. ಹಿಂದೂ ಧರ್ಮದಲ್ಲಿ ಗೋವತ್ಸ ದ್ವಾದಶಿಯನ್ನು ನಂದಿ ವ್ರತ ಅಂತಲೂ ಕೂಡ ಹೇಳ್ತೀವಿ. ಈ ನಂದಿ ವ್ರತ ಶುರುವಾಗೋದು ಅಕ್ಟೋಬರ್ 17 11 ಗಂಟೆ 12 ನಿಮಿಷದಿಂದ ಅಕ್ಟೋಬರ್ 18ನೇ ತಾರೀಕು 12 ಗಂಟೆ 18 ನಿಮಿಷದವರೆಗೆ ಇರುತ್ತೆ. ಆದರೆ ಪೂಜೆ ಮಾಡುವಂತಹ ಮುಹೂರ್ತದ ಸಮಯ ಇರೋದು ಸಂಜೆ 5 ಗಂಟೆ 49 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೆ ಇರುತ್ತೆ. ಸಂಜೆ ಟೈಮು ಈ ಪೂಜೆನ ಮಾಡಬೇಕು. ಅಕ್ಟೋಬರ್ 18ನೇ ತಾರೀಕು ಧನತ್ರಯೋದಶಿ ದಿನ ಆಗಿರುತ್ತದೆ. ಈ ದಿನ ನಾವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತೀವಿ, ಕುಬೇರನ ಪೂಜೆಯನ್ನು ಕೂಡ ಮಾಡ್ತೀವಿ, ಹಾಗೆ ದೀಪಾರಾಧನೆ ಕೂಡ ಮಾಡ್ತೀವಿ. ಅಂದರೆ ಯಮದೀಪಾರಾಧನೆ ಕೂಡ ಮಾಡ್ತೀವಿ. ಧನತ್ರಯೋದಶಿ ಅಂದರೆ ಲಕ್ಷ್ಮಿಯು ಸಮುದ್ರ ಮಂಥನದಿಂದ ಉದ್ಭವಿಸ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜೆ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಸಂಪತ್ತಿನ ದೇವರಾದಂತಹ ಕುಬೇರ ದೇವರನ್ನು ಕೂಡ ಈ ದಿನ ಪೂಜೆ ಮಾಡ್ತೀವಿ. ಈ ದಿನ ಬೆಳ್ಳಿ ಅಥವಾ ಚಿನ್ನನ ಕೊಂಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಆಮೇಲೆ ನಾನು ನಿಮಗೆ ಧನತ್ರಯೋದಶಿ ಇರೋದ್ರಿಂದ ಈ ಅಕ್ಟೋಬರ್ 18ನೇ ತಾರೀಕು ಲಕ್ಷ್ಮೀ ಪೂಜೆನ ಮಾಡಿ ಅಂತ ಹೇಳ್ತಿರೋದು ಕುಬೇರನ ಜೊತೆ. ಅಮಾವಾಸ್ಯೆ ದಿನ ಮಾಡುವಂತಹ ಲಕ್ಷ್ಮೀ ಪೂಜೆ ಅದು ಬೇರೆ ಇದೆ, ಅದು ಬೇರೆ ಸಮಯದಲ್ಲಿ ತಿಳಿಸ್ತೀನಿ. ಅಕ್ಟೋಬರ್ 18ನೇ ತಾರೀಕು ಕುಬೇರನ ಪೂಜೆನ ನೀವು ಸಂಜೆ ಸಮಯದಲ್ಲಿ ಮಾಡಬೇಕು. ಪೂಜೆ ಮಾಡುವಂತಹ ಸಮಯ ಬಂದು ಸಂಜೆ 7 ಗಂಟೆ 16 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೆ ಇರುತ್ತೆ. ಆ ಸಮಯದಲ್ಲಿ ನೀವು ಕುಬೇರನ ಪೂಜೆನ ಮಾಡಬೇಕು. ಅಕ್ಟೋಬರ್ 19ನೇ ತಾರೀಕು ನೀರು ತುಂಬುವಂತಹ ಹಬ್ಬ ಹಾಗೂ ಕಾಳಿದೇವರ ಪೂಜೆ ಹಾಗೂ ಹನುಮಂತನ ಪೂಜೆಯನ್ನು ಕೂಡ ಈ ದಿನ ಮಾಡ್ತೀವಿ. ಇದು ಪ್ರಾರಂಭವಾಗೋದು ಅಕ್ಟೋಬರ್ 19ನೇ ತಾರೀಕು 1 ಗಂಟೆ 51 ನಿಮಿಷ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಅಕ್ಟೋಬರ್ 20ನೇ ತಾರೀಕು ಮಧ್ಯಾಹ್ನ 3 ಗಂಟೆ 44 ನಿಮಿಷಕ್ಕೆ ಮುಗಿಯುತ್ತೆ. ಹಾಗಾಗಿ ನೀವು ನೀರು ತುಂಬುವಂತಹ ಹಬ್ಬನ ಅಕ್ಟೋಬರ್ 19ನೇ ತಾರೀಕು ಸಂಜೆನಾದರೂ ಮಾಡ್ಬೋದು ಅಥವಾ ಅಕ್ಟೋಬರ್ 20ನೇ ತಾರೀಕು ಬೆಳಗ್ಗೆನಾದರೂ ಮಾಡಬಹುದು. ಅಕ್ಟೋಬರ್ 20ನೇ ತಾರೀಕು ಈ ದಿನ ನರಕ ಚತುರ್ದಶಿ ಇರುತ್ತೆ. ಹಾಗೆ ಅಭ್ಯಂಜನ ಸ್ನಾನ ಮಾಡಬಹುದು, ಲಕ್ಷ್ಮೀ ಪೂಜೆ, ಶಾರದಾ ಪೂಜೆ, ಕಾಳಿ ಪೂಜೆ, ಈ ರೀತಿ ಎಲ್ಲ ಪೂಜೆಗಳನ್ನು ಮಾಡಬಹುದು. ಅಕ್ಟೋಬರ್ 20ನೇ ತಾರೀಕು ಚತುರ್ದಶಿ ಪ್ರಾರಂಭವಾಗೋದು ಮಧ್ಯಾಹ್ನ 1 ಗಂಟೆ 51 ನಿಮಿಷದಿಂದ ಅಕ್ಟೋಬರ್ 21ನೇ ತಾರೀಕು ಮಧ್ಯಾಹ್ನ 3 ಗಂಟೆ 44 ನಿಮಿಷದವರೆಗೆ ಇರುತ್ತೆ. ಈ ಅಕ್ಟೋಬರ್ 20ನೇ ತಾರೀಕು ಅಭ್ಯಂಜನ ಸ್ನಾನ ಮಾಡುವವರು ಬೆಳಗಿನ ಜಾವ 5 ಗಂಟೆ 13 ನಿಮಿಷದಿಂದ 6 ಗಂಟೆ 25 ನಿಮಿಷದವರೆಗೆ ಸಮಯ ಇರುತ್ತೆ. ಆ ಸಮಯದಲ್ಲಿ ನೀವು ಅಭ್ಯಂಜನ ಸ್ನಾನ ಮಾಡಬಹುದು. ಹಾಗೆ ಕೆಲವರಿಗೆ ಲಕ್ಷ್ಮೀ ಪೂಜೆನ ಅಕ್ಟೋಬರ್ 20ನೇ ತಾರೀಕು ಮಾಡಿದ್ರೆ ಒಳ್ಳೆಯದಾ ಅಥವಾ ಅಕ್ಟೋಬರ್ 21ನೇ ತಾರೀಕು ಮಾಡಿದ್ರೆ ಒಳ್ಳೆಯದಾ ಅಂತ ಗೊಂದಲಗಳಿರುತ್ತೆ. ಈ ಪೂಜೆ ಮಾಡೋದಕ್ಕೆ ಸಮಯ ಶುರುವಾಗೋದೇ ಮಧ್ಯಾಹ್ನ 1 ಗಂಟೆ 51 ನಿಮಿಷ ಆದಮೇಲೆ ಶುರುವಾಗೋದ್ರಿಂದ ಮಧ್ಯಾಹ್ನದ ಮೇಲೆ ಅಂಗಡಿ ಪೂಜೆನ ಮಾಡ್ಬೋದು ಅಥವಾ ಸಂಜೆ ಪೂಜೆ ಮಾಡೋರು ಸಂಜೆನೂ ಮಾಡ್ಬೋದು. ಇವೆರಡು ಸಮಯದಲ್ಲಿ ಆಗಲಿಲ್ಲ ಅಂದರೆ ಅಕ್ಟೋಬರ್ 21ನೇ ತಾರೀಕು ಬೆಳಗ್ಗೆ ಮಾಡಬಹುದು ಪೂಜೆನ. ಮನೆಯಲ್ಲಿ ಪೂಜೆ ಮಾಡೋರು ಕೂಡ ಅಕ್ಟೋಬರ್ 21ನೇ ತಾರೀಕು ಪೂಜೆ ಮಾಡಿದ್ರೆ ಬೆಳಗ್ಗೆನೇ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಅಕ್ಟೋಬರ್ 20ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡೋದ್ರ ಜೊತೆಗೆ ಶಾರದಾ ಪೂಜೆನೂ ಕೂಡ ಮಾಡ್ತೀವಿ. ಅಂದರೆ ಸರಸ್ವತಿ ದೇವಿಯನ್ನು ಕೂಡ ಪೂಜೆ ಮಾಡ್ತೀವಿ. ಸರಸ್ವತಿ ದೇವಿಯನ್ನು ಪೂಜೆ ಮಾಡುವಂಥವರು ಸಂಜೆ 3 ಗಂಟೆ 44 ನಿಮಿಷದಿಂದ 7 ಗಂಟೆ 21 ನಿಮಿಷದವರೆಗೆ ಸಮಯ ಇರುತ್ತೆ. ಆ ಸಮಯದಲ್ಲಿ ಯಾವಾಗ ಬೇಕಾದರೂ ಕೂಡ ಪೂಜೆ ಮಾಡಬಹುದು. ಹಾಗೆಯೇ ಅಮಾವಾಸ್ಯೆ ಕೂಡ ಶುರುವಾಗುತ್ತೆ. ಅಮಾವಾಸ್ಯೆ ಕೂಡ ಶುರುವಾಗೋದು ಯಾವಾಗ ಅಂದರೆ ಅಕ್ಟೋಬರ್ 20ನೇ ತಾರೀಕು 3 ಗಂಟೆ 44 ನಿಮಿಷದಿಂದ ಶುರುವಾಗಿ ಅಕ್ಟೋಬರ್ 21ನೇ ತಾರೀಕು 5 ಗಂಟೆ 45 ನಿಮಿಷದವರೆಗೂ ಇರುತ್ತೆ. ಅಕ್ಟೋಬರ್ 21ನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಇರುತ್ತೆ. ಈ ದಿನ ಲಕ್ಷ್ಮೀ ಪೂಜೆ ಮಾಡೋರು ಲಕ್ಷ್ಮೀ ಪೂಜೆನ ಮಾಡ್ಬೋದು. ಹಾಗೆ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆ ಅಥವಾ ಧನಲಕ್ಷ್ಮಿ ಪೂಜೆನ ಮಾಡೋರು ಅಂಗಡಿಯಲ್ಲಿ ಕೂಡ ಪೂಜೆ ಮಾಡಬಹುದು. ಅಕ್ಟೋಬರ್ 22ನೇ ತಾರೀಕು ವಿಶೇಷವಾದ ದಿನ, ಯಾಕಂದರೆ ಬಲಿಪಾಡ್ಯಮಿ ಹಾಗೂ ಅಭ್ಯಂಜನ ಸ್ನಾನವನ್ನು ಕೂಡ ಮಾಡ್ತೀವಿ, ಗೋವರ್ಧನ ಪೂಜೆ ಮಾಡ್ತೀವಿ ಹಾಗೂ ಸಗಣಿ ಪೂಜೆಯನ್ನು ಕೂಡ ಈ ದಿನ ಮಾಡ್ತೀವಿ. ಈ ಗೋವರ್ಧನ ಪೂಜೆಯಲ್ಲಿ ಶ್ರೀಕೃಷ್ಣನನ್ನು ಪೂಜಿಸ್ತೀವಿ. ಶ್ರೀಕೃಷ್ಣನನ್ನು ಪೂಜೆ ಮಾಡೋದಕ್ಕಿರುವಂತಹ ಬೆಳಗಿನ ಮುಹೂರ್ತ 6 ಗಂಟೆ 26 ನಿಮಿಷದಿಂದ 8 ಗಂಟೆ 42 ನಿಮಿಷದವರೆಗೆ ಇರುತ್ತೆ. ಹಾಗೆ ಸಾಯಂಕಾಲದ ಮುಹೂರ್ತ 3 ಗಂಟೆ 29 ನಿಮಿಷದಿಂದ 5 ಗಂಟೆ 44 ನಿಮಿಷದವರೆಗೆ ಇರುತ್ತೆ. ಅಕ್ಟೋಬರ್ 23ನೇ ತಾರೀಕು ಬಾಯ್ ದೂಜ್ ಅಂದರೆ ಸಹೋದರನ ಪೂಜೆಯಾಗಿರುತ್ತೆ. ಈ ದಿನ ಸಹೋದರಿಯರಾದ ಅಂದರೆ ಅಕ್ಕ ಅಥವಾ ತಂಗಿ, ನಿಮ್ಮ ಅಣ್ಣ ಅಥವಾ ತಮ್ಮಂದಿರಿಗೆ ತಿಲಕ ಇಟ್ಟು ಆರತಿನ ಮಾಡಬೇಕು. ಹಾಗೆ ಅವ್ರಿಗೆ ಸಿಹಿಯನ್ನು ತಿನ್ನಿಸ್ಬೇಕು.
ನೀವು ನಿಮ್ಮ ಅಣ್ಣನಿಗೆ ಪೂಜೆ ಮಾಡ್ತಿದ್ರೆ ಅಣ್ಣನಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಿ, ಅಥವಾ ನೀವು ನಿಮ್ಮ ತಮ್ಮನಿಗೆ ಪೂಜೆ ಮಾಡ್ತಿದ್ರೆ ನೀವೇ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಈ ಪೂಜೆ ಮಾಡೋದ್ರಿಂದ ನಿಮ್ಮ ಅಣ್ಣ ಅಥವಾ ತಮ್ಮನಿಗೆ ಸೌಭಾಗ್ಯ ಹಾಗೂ ಸಮೃದ್ಧಿಯು ಲಭಿಸುತ್ತದೆ ಹಾಗೂ ರಕ್ಷಾ ಕವಚವೂ ಸಿಗುತ್ತದೆ, ಅಂದರೆ ದೀರ್ಘಾಯುಷ್ಯವು ಕೂಡ ಹೆಚ್ಚಾಗುತ್ತೆ ಅಂತ ಹೇಳುತ್ತಾರೆ. ಅಕ್ಟೋಬರ್ 23ನೇ ತಾರೀಕು ಸಹೋದರನ ಪೂಜೆ ಮಾಡೋದಕ್ಕೆ ಇರುವಂತಹ ಸಮಯ ಬಂದು 1 ಗಂಟೆ 13 ನಿಮಿಷ, ಅಂದರೆ ಮಧ್ಯಾಹ್ನ 1 ಗಂಟೆ 13 ನಿಮಿಷದಿಂದ 3 ಗಂಟೆ 28 ನಿಮಿಷದವರೆಗೆ ಇರುತ್ತೆ. ಈ ಸಮಯದಲ್ಲಿ ನೀವು ಪೂಜೆನ ಮಾಡಬೇಕು. ಒಟ್ಟಾರೆ ದೀಪಾವಳಿ ಹಬ್ಬದ ನಂತರ ಹಾಗೂ ದೀಪಾವಳಿ ಹಬ್ಬದ ಮುಂಚೆ ಇರುವಂತಹ ಈ ಎಲ್ಲ ಹಬ್ಬಗಳು ಹಾಗೂ ಪೂಜೆಗಳನ್ನು ಮಾಡಿ ಹಾಗೂ ಸುಖ ಸಮೃದ್ಧಿ ಆಯಸ್ಸು ನಿಮ್ಮದಾಗಿರಲಿ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಧನಲಕ್ಷ್ಮಿ ಪೂಜೆನ ಹೇಗೆ ಮಾಡಬೇಕು, ಹಾಗೆ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.